ವಿಶ್ವದಾದ್ಯಂತ ಜೇಮ್ಸ್ ಜಾತ್ರೆ ನಡೀತಾ ಇದೆ. ಕೇವಲ ಕರ್ನಾಟಕ ಅಥವಾ ದೇಶ ಮಾತ್ರ ಅಲ್ಲ, ಇಡೀ ವಿಶ್ವದಾದ್ಯಂತ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಇವತ್ತು ಸಿನಿಮಾವನ್ನ ನೋಡಿದ್ದಾರೆ. ಪ್ರಮುಖವಾಗಿ ಎಲ್ಲಾ ಥಿಯೇಟರ್ಗಳು ಕೂಡ ಹೌಸ್ಫುಲ್ ಆಗಿದೆ. ಅವರಿಗೆ ಆದಂತಹ ಒಂದಷ್ಟು ಡೆಡಿಕೇಶನ್ ಅನ್ನ ಮಾಡಿದ್ದಾರೆ, ಒಂದಷ್ಟು ಹಾಡುಗಳು, ಒಂದಷ್ಟು ಡಾನ್ಸ್ ಅನ್ನ ಕೂಡ ಮಾಡಿದ್ದಾರೆ ಅವರ ಅಭಿಮಾನಿಗಳು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆ ಲೋಟದಲ್ಲಿ ಹಿತವೇನು, ಮರೆಯದಾಗ ನೋವೇನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ನಿನ್ನ ಕಂಡಾಗ ಸಂತೋಷವೇನು. ನೀನಾಡೋ ಮಾತೆಲ್ಲ ಚೇನಿನಂತೆ, ನಗುವಾಗ ನಿನ ಮಗವು ಹೂವಿನಂತೆ. ನೀನೊಂದು ಸಕ್ಕರೆಯ ಗೊಂಬೆಯಂತೆ, ಮಗುವೇ ನೀ ನನ್ನ ಪ್ರಾಣದಂತೆ, ಚಿನ್ನ ಪ್ರಾಣದಂತೆ. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆ ಲೋಟದಲ್ಲಿ ಹಿತವೇನು, ಮರೆಯದಾಗ ನೋವೇನು. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿ. ಯುವರಾಜ ನೀನು, ರಾಜವಂಶದವನು, ಒಳ್ಳೆತನ ಇರುವ ಒಳ್ಳೆ ಮನೆಯವನು. ಕಾದರು ನೋಡಲು ನಿನ್ನ ಮುಖ. ಮೈಸೂರಿನ ಥಿಯೇಟರ್ನ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಅಲ್ಲಿ ನೂಕುನುಗ್ಗಲು ಉಂಟಾಗ್ತಾ ಇದೆ. ಮತ್ತೊಂದು ಕಡೆ ಶಿವರಾಜ್ ಕುಮಾರ್ ಅವರು ಥಿಯೇಟರ್ಗೆ ವಿಸಿಟ್ ಅನ್ನ ಕೊಟ್ಟಿದ್ದಾರೆ. ಅಂತಹ ಸಂದರ್ಭದಲ್ಲಿ ಅಭಿಮಾನಿಗಳ ಹರ್ಷೋದ್ಗಾರ ಅಲ್ಲಿ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ನೂಕುನುಗ್ಗಲು, ಪೊಲೀಸರ ಸಾಕಷ್ಟು ಹರಸಾಹಸವನ್ನ ಪಡ್ತಾ ಇದ್ದಾರೆ ಅವರನ್ನ, ಅಭಿಮಾನಿಗಳನ್ನ ಅಲ್ಲಿ ಚದುರಿಸೋದಕ್ಕೆ. ಪುನೀತ್ ರಾಜ್ಕುಮಾರ್ ಅವರ ಚಿತ್ರ ಇವತ್ತು ರಿಲೀಸ್ ಆಗಿದೆ, ಅದನ್ನ ನೋಡಬೇಕು ಅಂತ ಹೇಳಿ ಒಂದ್ ಕಡೆ ಅಭಿಮಾನಿಗಳು ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ಶಿವರಾಜ್ ಕುಮಾರ್ ಅವರು ಅನೇಕ ಥಿಯೇಟರ್ಗಳಿಗೆ ವಿಸಿಟ್ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಸಾಕಷ್ಟು ನೂಕುನುಗ್ಗಲು ಉಂಟಾಗಿದೆ. ಇನ್ನು ಥಿಯೇಟರ್ಗಳ ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಬೆಳಗ್ಗಿನಿಂದಲೂ ಕೂಡ ಏನೇನು ಆಗ್ತಾ ಇದೆ, ಥಿಯೇಟರ್ಗಳ ಒಳಗಡೆ ಯಾವ ರೀತಿಯಾದಂತಹ ಒಂದು ಸಂಭ್ರಮಾಚರಣೆ ಇದೆ ಅಂತ ಹೇಳಿ
ಥಿಯೇಟರ್ ಅಲ್ಲಿ ಯಾವಾಗ ಈ ಒಂದು ಸಿನಿಮಾ ಓಪನ್ ಆಗತ್ತಲ್ಲ ಆ ಸಂದರ್ಭದಲ್ಲಿ ಟೈಟಲ್ ಕಾರ್ಡ್ ಪ್ಲೇ ಆದಂತಹ ಸಂದರ್ಭದಲ್ಲಿ ಹಾಗೇನೆ ಪುನೀತ್ ರಾಜ್ಕುಮಾರ್ ಅವರ ಎಂಟ್ರಿ ಆದ ಸಂದರ್ಭದಲ್ಲಿ ಅವರ ಹೆಸರು ಬರ್ತಾ ಇರುವಂತಹ ಸಂದರ್ಭದಲ್ಲೇ ಹರ್ಷೋದ್ಗಾರ ಮುಗಿಲು ಮುಟ್ಟುತ್ತೆ. ಹೂವಿನ ಮಳೆಯನ್ನೇ ಗೆರೆಯಲಾಗತ್ತೆ. ಅಲ್ಲಿ ಸ್ಕ್ರೀನ್ ಮೇಲೆ ಹೂವನ್ನೇ ಹಾಕಿ ಹಾಕಿ ಅಲ್ಲೇ ಅಭಿಷೇಕವನ್ನೇ ಮಾಡುವಂತಹ ಪ್ರಯತ್ನ. ಜೇಮ್ಸ್ ಚಿತ್ರವನ್ನ ನೋಡಿದಂತಹ ಅನೇಕರು ಹರ್ಷೋದ್ಗಾರ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಕಣ್ಣೀರು ಹಾಕಿದ್ದಾರೆ. ಅದೇ ರೀತಿಯಾಗಿ ಚಿತ್ರದ ಆಯ್ಕೆಯಾಗಿರುವಂತಹ ಪ್ರಿಯಾ ಆನಂದ್ ಅವರು ಈ ಚಿತ್ರವನ್ನು ನೋಡಿದ ನಂತರ ಕಣ್ಣೀರು ಹಾಕಿದ್ರು, ತನ್ನ ಭಾವನೆಗಳನ್ನ ಹಂಚಿಕೊಳ್ತಾ ಇದ್ರು. ಈಗಾಗಲೇ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು, ಚಿತ್ರವನ್ನ ಮಾಡಿದಂತಹ ಸಂದರ್ಭದಲ್ಲಿ ಇದ್ದಂತಹ ಖುಷಿ ಈಗ ಅವರಲ್ಲಿ ಕಾಣಿಸ್ತಾ ಇಲ್ಲ. ಆ ಒಂದು ನೋವು ಅವರಲ್ಲಿ ಕಾಣಿಸ್ತಾ ಇದೆ. ಚಿತ್ರವನ್ನ ನೋಡಿದ ಬಳಿಕ ಅವರು ಕೂಡ ಕಣ್ಣೀರು ಹಾಕಿದ್ರು. ಬೇರೆ ಬೇರೆ ಥಿಯೇಟರ್ಗಳಿಗೆ ಅವರು ಕೂಡ ವಿಸಿಟ್ ಕೊಡ್ತಾ ಇದ್ದಾರೆ. ಸಾಕಷ್ಟು ನೋವಲ್ಲಿ ಇದ್ದಾರೆ. ಯಾಕಂದ್ರೆ ನಾನು ರಿಯಾಕ್ಷನ್ ಕೊಡೋದಿಲ್ಲ ಅನ್ನೋದನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ ಮಾತನಾಡೋದಕ್ಕೆ ಈಗ ಪದಗಳೇ ಸಿಗ್ತಾ ಇಲ್ಲ. ಅಂತಹ ಒಂದು ಸಿನಿಮಾದಲ್ಲಿ ತಾನು ಕೊನೆಯ ಬಾರಿ ಅವರ ಜೊತೆ ಅವರಿಗೆ ನಾನು ಅಭಿನಯಿಸಿದ್ದೇನೆ, ಅವರು ಇನ್ನು ಮುಂದೆ ನಮಗೆ ಅಭಿನಯ ಮಾಡೋದಕ್ಕೆ ಸಿಗೋದಿಲ್ಲ, ಮಾತನಾಡೋದಕ್ಕೆ ಸಿಗೋದಿಲ್ಲ ಅನ್ನುವಂತಹ ಫೀಲಿಂಗ್ ಅವರನ್ನ ತುಂಬಾ ಕಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಮೌನಕ್ಕೆ ಶರಣಾಗಿದ್ದಾರೆ. ಯಾವುದೇ ರೀತಿಯಾದಂತಹ ಒಂದು ರಿಯಾಕ್ಷನ್ ಅನ್ನ ಕೊಡ್ತಾ ಇಲ್ಲ. ಸಿನಿಮಾವನ್ನ ನೋಡಿದಂತಹ ಸಂದರ್ಭದಲ್ಲೇ ಭಾವುಕರಾಗಿದ್ರು. ಅನಂತರ ಸೀದಾ ಬಂದು ಅವ್ರ ಕಾರಲ್ಲಿ ಕೂತು ಅಳ್ತಾ ಇದ್ರು. ಈಗ ಅವರ ಹತ್ರ ರಿಯಾಕ್ಷನ್ ಕೇಳಿದಂತಹ ಸಂದರ್ಭದಲ್ಲೂ ಕೂಡ ನಾನು ರಿಯಾಕ್ಷನ್ ಕೊಡುವಂತಹ ಸ್ಥಿತಿಯಲ್ಲಿ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. 2 ಸಿನಿಮಾಗಳಲ್ಲಿ ಅಭಿನಯವನ್ನ ಮಾಡಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರ ಜೊತೆಗೆ ಪ್ರಿಯಾ ಆನಂದ್ ಅವರು. ಈ ಸಿನಿಮಾದಲ್ಲಿ ಕೊನೆಯ ಬಾರಿ ನಟನೆ ಮಾಡಬೇಕಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ದುರಂತ. ಜೇಮ್ಸ್ ಜಾತ್ರೆ ಅಂತ